So, good afternoon, everybody. I am Soumya Hegde. Today, I am discussing about D and F block element. Okay. So, D and F block element. ಸೊ ಈ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ನಾನಿವತ್ತು 3 ಮಾರ್ಕ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. 3 ಮಾರ್ಕ್ ಕ್ವಶನ್ಸ್. ಓಕೆ. ಸೊ ದಿಸ್ 3 ಮಾರ್ಕ್ ಕ್ವಶನ್ ಅನ್ನ ಮೇನ್ಲಿ ಯಾವ್ದ್ರ ಮೇಲೆ ಕೇಳ್ತಾರೆ? ಗಿವ್ ರೀಸನ್. ಗಿವ್ ರೀಸನ್ ಅಲ್ಲಿ ರೀಸನ್ ಅನ್ನ ಕೇಳೋದು ಹೆಂಗೆ ಅಂದ್ರೆ, ಒಂದೊಂದು ಕ್ವಶನ್ ಅನ್ನ ಕೊಡ್ತಾರೆ, ಇದಕ್ಕೆ ರೀಸನ್ ಅನ್ನ ಕೊಡಿ ಅಂತ ಹೇಳ್ತಾರೆ. ನಿಮ್ದು 1 ಲೈನ್ ಆನ್ಸರ್ ಇರುತ್ತೆ. ಸೊ ದಟ್ you will get 1 mark. Okay. So we will discuss one by one. Usually give reason. Some of basic definition ತರ ಕೇಳಿ ಎಕ್ಸಾಂಪಲ್ ಅನ್ನ ಕೇಳ್ಬೋದು. ನಾನು ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ಇಯರ್ ಅಲ್ಲಿ ಕ್ವಶನ್ ಪೇಪರ್ ಯಾವ್ಯಾವ್ದು ರೆಫರ್ ಮಾಡಿದೀನೋ ಅವೆಲ್ಲದನ್ನ ತಗೊಂಡು ನಿಮ್ಗೆ ಯಾವ ಇಯರ್ ಅಲ್ಲಿ ಆ ಕ್ವಶನ್ ನಮ್ಗೆ ಬಂದಿದೆ ಅನ್ನೋದನ್ನ ನೋಡಿ ಈ PPT ಅನ್ನ ರೆಡಿ ಮಾಡಿರೋದು. ಸೊ ಲೆಟ್ಸ್ ಗೆಟ್ ಇನ್. ಓಕೆ. ಸೊ ಡಿಸ್ಕ್ರೈಬ್ ದ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಫ್ರಮ್ ದ ಕ್ರೋಮೇಟ್ ಓರ್ ಅಂತ ಕೇಳಿದ್ದಾರೆ. ಸೊ ಫಾರ್ ಮೀ ನಾನ್ ಹೇಳೋದೇನಂದ್ರೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಮಸ್ಟ್ ಸ್ಟಡಿ. ಏನ್ ಹೇಳಿ? ಮಸ್ಟ್ ಅಂಡ್ ಶುಡ್ ಅಲ್ವಾ? ಸೊ ಕೆಲವು ಕ್ವಶನ್ಗಳು ಹೆಂಗಿದಾವೆ ಅಂದ್ರೆ, ಇದನ್ನ ಕೇಳ್ತಾರೆ ಅಂತ, ಯಾವ್ದಾದ್ರು ಒಂದನ್ನು ಕೇಳಲೇಬೇಕು ಅಂತ ಕ್ವಶನ್ ಅಲ್ಲಿ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂತ. ಸೊ ವಿ ನೋ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂದ್ರೆ ಯಾವ ಕಲರ್ ಹೇಳಿ? ಆರೆಂಜ್ ಕ್ರಿಸ್ಟಲ್ ಇರುತ್ತೆ. ನೀವು ಲ್ಯಾಬೋರೇಟರಿಲಿ ನೋಡಿರ್ತೀರ ಆರೆಂಜ್ ಕ್ರಿಸ್ಟಲ್ಸ್. ಸೊ ದಿಸ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಈಸ್ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರುತ್ತೆ ಅಲ್ವಾ? ಸೊ ನಾವೇನ್ ಮಾಡ್ತೀವಿ, ಈ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅನ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನ ಸ್ಟಡಿ ಮಾಡ್ಬೇಕೀಗ. ಈ ಕ್ವಶನ್ ಎಲ್ಲೆಲ್ಲಿ ಕೇಳಿದ್ದಾರೆ ನೋಡೋಣ ಒಂದ್ಸಲ. June 2023, March 20, 19, 16, 15, 14, June 19, 18, 17, 15, 14 ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲೂ ಕೇಳಿದ್ದಾರೆ. ಸೊ ಅಕಾರ್ಡಿಂಗ್ ಟು ಮೀ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ಓಕೆ. ನೀವು ಇಡೀ ಸಿಲೆಬಸ್ ಅನ್ನ ಕನ್ಸಿಡರ್ ಮಾಡಿದ್ರು ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಥವಾ ಪ್ರಿಪರೇಷನ್ ಆಫ್ ಪರ್ ಮ್ಯಾಂಗನೇಟ್ ಏನಿದೆಯಲ್ಲ, ಇದೆರಡು ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ. ಸೊ ವಿ ವಿಲ್ ಪ್ರಿಪೇರ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಫ್ರಮ್ ಕ್ರೋಮೇಟ್ ಓರ್. ಕ್ರೋಮೇಟ್ ಓರ್ ಇಂದ ಡೈಕ್ರೋಮೇಟ್ ಅನ್ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ನೋಡೋಣ ಈಗ. ಸೊ ಕ್ರೋಮೇಟ್ ಓರ್, ಈ ಕ್ರೋಮೇಟ್ ಏನಿದೆಯಲ್ಲ ಯಾವ ಕಂಪೋಸಿಷನ್? FeCr2O4. ಸೊ ಈ FeCr2O4 ಇದೆಯಲ್ಲ, ಇದನ್ನ ನಾನು ಸೋಡಿಯಂ ಕಾರ್ಬೋನೇಟ್ ಜೊತೆ ಟ್ರೀಟ್ ಮಾಡ್ತೀನಿ. ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲಿ ನಾನು ಕ್ರೋಮೈಟ್ ಅನ್ನ ಏನ್ ಮಾಡ್ತೀನಿ ಹೇಳಿ? ಟ್ರೀಟ್ ಮಾಡ್ತೀನಿ. ಓಕೆ. ಸೊ ಈ ಪೊಟ್ಯಾಷಿಯಂ, ಈ ಐರನ್ ಮತ್ತೆ ಸೋಡಿಯಂ ಎರಡರಲ್ಲಿ ಏನಾಗುತ್ತೆ ಹೇಳಿ? ಈ ಸೋಡಿಯಂ ಐರನ್ ಅನ್ನ ಡಿಸ್ಪ್ಲೇಸ್ ಮಾಡುತ್ತೆ ಅಂತ. ಯಾಕೆ? ಸೊ ಸೋಡಿಯಂ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಐರನ್, ವಿ ನೋ ಅಲ್ವಾ? ಯಾವಾಗ ನೀವು ಕ್ರೋಮೈಟ್ ಅನ್ನ ಸೋಡಿಯಂ ಕಾರ್ಬೋನೇಟ್ ಜೊತೆ ಟ್ರೀಟ್ ಮಾಡ್ತೀರೋ ಅವಾಗ ಏನ್ ಸಿಗುತ್ತೆ ನಿಮಗೆ? ಸೋಡಿಯಂ ಕ್ರೋಮೇಟ್ ಸಿಗುತ್ತೆ. ಅಂಡ್ ಐರನ್ ಆಕ್ಸೈಡ್ ಆಗುತ್ತೆ. CO2 ಗ್ಯಾಸು ಲಿಬರೇಟ್ ಆಗುತ್ತೆ. ಓಕೆನಾ? CO2 ಗ್ಯಾಸ್ ಲಿಬರೇಟ್ ಆಗುತ್ತೆ. ದಿಸ್ ಸೋಡಿಯಂ ಕ್ರೋಮೇಟ್ ಈಸ್ ಮಿಕ್ಸ್ಡ್ ವಿತ್ ಸಲ್ಫ್ಯೂರಿಕ್ ಆಸಿಡ್. ಸಲ್ಫ್ಯೂರಿಕ್ ಆಸಿಡ್ ಜೊತೆ ಮಿಕ್ಸ್ ಮಾಡ್ತೀವಿ ಯಾವ್ದನ್ನ? ಸೋಡಿಯಂ ಕ್ರೋಮೇಟ್ ಅನ್ನ. ಇದೇನಾಗುತ್ತೆ? ಸೋಡಿಯಂ ಕ್ರೋಮೇಟ್ ಇರೋದು ಆಕ್ಸಿಡೈಸ್ ಆಗುತ್ತೆ, ಸೋಡಿಯಂ ಡೈಕ್ರೋಮೇಟ್ ಸಿಗುತ್ತೆ ನಿಮಗೆ. ಸೋಡಿಯಂ
ಡೈಕ್ರೋಮೇಟ್ ಸಿಗುತ್ತೆ, ಇನ್ನೊಂದೇನು ಸೋಡಿಯಂ ಸಲ್ಫೇಟ್ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಈ 2Na ಅಂತ ಇದೆಯಲ್ಲ, ಒಂದು ಎಣ್ಣೆ ಡೈಕ್ರೋಮೇಟ್ ಹೋಗುತ್ತೆ, ಇನ್ನೊಂದು ಸೋಡಿಯಂ ಸಲ್ಫೇಟ್ ಆಗುತ್ತೆ, ವಾಟರ್ ಮಾಲಿಕ್ಯೂಲ್ ಫಾರ್ಮೇಶನ್ ಆಗುತ್ತೆ ಅಂತ. ನೆಕ್ಸ್ಟ್ ಇದೇ ಸೋಡಿಯಂ ಡೈಕ್ರೋಮೇಟ್ ಅಲ್ಲಿ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಕಂಪೇರ್ ಮಾಡಿದ್ರೆ ಯಾರು ಮೋರ್ ರಿಯಾಕ್ಟಿವ್ ಸ್ಟೂಡೆಂಟ್ಸ್? ಪೊಟ್ಯಾಷಿಯಂ ಮೋರ್ ರಿಯಾಕ್ಟಿವ್. ಈ ಪೊಟ್ಯಾಷಿಯಂ ಸೋಡಿಯಂ ಅನ್ನ ರಿಪ್ಲೇಸ್ ಮಾಡಿ ಪೊಟ್ಯಾಷಿಯಂ ಡೈಕ್ರೋಮೇಟ್ ಸಿಗುತ್ತೆ. ದಿಸ್ ಸೋಡಿಯಂ ಡೈಕ್ರೋಮೇಟ್ ಇಸ್ ಯೆಲ್ಲೋ ಕ್ರಿಸ್ಟಲ್, ಯೆಲ್ಲೋ ಕಲರ್ ಕ್ರಿಸ್ಟಲ್ ಆಗಿರುತ್ತೆ. ಈ ಪೊಟ್ಯಾಷಿಯಂ ಡೈಕ್ರೋಮೇಟ್ ಏನಿರುತ್ತೆ ಹೇಳಿ, ಅದು ಆರೆಂಜ್ ಕ್ರಿಸ್ಟಲ್ ಆಗಿರುತ್ತೆ, ಅಂದ್ರೆ ಶೈನಿಂಗ್ ಆರೆಂಜ್ ಕ್ರಿಸ್ಟಲ್ ಇರುತ್ತೆ ಈ ಪೊಟ್ಯಾಷಿಯಂ ಡೈಕ್ರೋಮೇಟ್. ಓಕೆನಾ? ಈ ಪೊಟ್ಯಾಷಿಯಂ ಡೈಕ್ರೋಮೇಟ್ ಪ್ರಿಪರೇಷನ್ ಅಲ್ಲಿ ನಮ್ಗೆ ಫಸ್ಟ್ ನಾನೊಂದು ಚಾರ್ಟ್ ತರ ತಗೊಳ್ತೀನಿ ನೋಡಿ. ಕ್ರೋಮೈಟ್ ಇರೋದು ಏನಾಗಿ ಕನ್ವರ್ಟ್ ಆಗುತ್ತೆ? ಸೋಡಿಯಂ ಕ್ರೋಮೇಟ್. ಕ್ರೋಮೇಟ್, ಈ ಸೋಡಿಯಂ ಕ್ರೋಮೇಟ್ ಇರೋದೇನಾಗುತ್ತೆ ಹೇಳಿ? ಸೋಡಿಯಂ ಡೈಕ್ರೋಮೇಟ್ ಆಗುತ್ತೆ. ಸೋಡಿಯಂ ಡೈಕ್ರೋಮೇಟ್. ಈ ಸೋಡಿಯಂ ಡೈಕ್ರೋಮೇಟ್ ಏನಾಗುತ್ತೆ? ಪೊಟ್ಯಾಷಿಯಂ ಡೈಕ್ರೋಮೇಟ್. ಪೊಟ್ಯಾಷಿಯಂ ಡೈಕ್ರೋಮೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು 3 ಕ್ವಶನ್ ಏನಿದೆಯಲ್ಲ ಇಲ್ಲಿ ನೋಡಿ, ದಿಸ್ ಇದಕ್ಕೆ 1 ಮಾರ್ಕ್. ದಿಸ್ ಇಕ್ವೇಶನ್ ಯು ವಿಲ್ ಗೆಟ್ 1 ಮಾರ್ಕ್. ದಿಸ್ ಇಕ್ವೇಶನ್ ಯು ವಿಲ್ ಗೆಟ್ 1 ಮಾರ್ಕ್. ಟೋಟಲ್ 3 marks. ಓಕೆನಾ? ಸೊ 3 mark ಕ್ವಶನ್. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಅಂದ್ರೆ ಕಂಪಲ್ಸರಿ ಕ್ವಶನ್ಸ್ ಅಂತ ನಾವೇನಾದ್ರೂ ಕನ್ಸಿಡರ್ ಮಾಡಕ್ ಹೋದ್ರೆ ಅದರಲ್ಲಿ ಇದು ಒಂದು, ಪೊಟ್ಯಾಷಿಯಂ ಡೈಕ್ರೋಮೇಟ್ ಫ್ರಾಮ್ ಕ್ರೋಮೈಟ್ ಓರ್. ಓಕೆನಾ? ಸೊ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಹೌ ಈಸ್ ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ ಪ್ರಿಪೇರ್ಡ್? ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ ಅಂದ ಕೂಡಲೇ ನಮ್ಗೆ ಏನ್ ನೆನಪಾಗುತ್ತೆ ಹೇಳಿ? ಪಿಂಕ್ ಕಲರ್ಡ್ ಕ್ರಿಸ್ಟಲ್ ನೆನಪಾಗುತ್ತೆ ಅಲ್ವಾ? ಸೊ ಈ ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ಗೆ ಅಪ್ಲಿಕೇಶನ್ಸ್ ತುಂಬಾ ಇದೆ. ಯಾವುದಕ್ಕೆ ಅಪ್ಲಿಕೇಶನ್ಸ್ ತುಂಬಾ ಇದೆಯೋ ಅದನ್ನ ಏನ್ ಮಾಡ್ತಾರೆ ಹೇಳಿ? ಕ್ವಶನ್ಸ್ ಆಗಿ ಫ್ರೇಮ್ ಮಾಡಿರ್ತಾರೆ, ಸೊ ದಟ್ ಯು ಶುಡ್ ನೋ ದ ಕಾನ್ಸೆಪ್ಟ್. ನೀವು ಸೈನ್ಸ್ ಅಲ್ಲಿ ಈಗ ನೋಡ್ತಾ ಹೋದ್ರೆ ಯಾವ್ದಕ್ಕೆ ಅಪ್ಲಿಕೇಶನ್ ಜಾಸ್ತಿ ಇದೆ, ಯಾವ್ದನ್ನ ನೀವು ಕಲೀಲೇಬೇಕಲ್ವಾ, ಅದನ್ನೇ ನಿಮ್ ಕ್ವಶನ್ ಆಗಿ ಕೇಳಿರ್ತಾರೆ. ಓಕೆ, ಇದನ್ನಲ್ಲಿ ಮಾರ್ಚ್ 2013 ಅಲ್ಲಿ, 18 ಅಲ್ಲಿ, 17 ಅಲ್ಲಿ ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ, PU ಬೋರ್ಡ್ ಎಕ್ಸಾಮ್, ಇದೆಲ್ಲದರಲ್ಲೂ ಕೇಳಿದ್ದಾರೆ. ಫಾರ್ ಸ್ಟೂಡೆಂಟ್ಸ್ ಐ ಸಜೆಸ್ಟ್ 2 ಕ್ವಶನ್ಸ್. ಒಂದು ಪರ್ ಮ್ಯಾಂಗನೇಟ್ ಅನ್ನ ಕಲಿಬೇಕು, ಇನ್ನು ಆರ್ ಡೈಕ್ರೋಮೇಟ್. ಈ ಎರಡರಲ್ಲಿ ಒಂದು ಕ್ವಶನ್ ಬರುತ್ತೆ ಅಂತ. ಓಕೆ, ಸೊ ಸ್ಟೆಪ್ 1, ದ ಫೈನ್ಲಿ ಪೌಡರ್ಡ್ MnO2. ಏನ್ MnO2 ಇರುತ್ತೆ, ಪೈರೋಲೂಸೈಟ್ ಅಂತ ಕರಿತೀವಿ. ಈಸ್ ಫ್ಯೂಸ್ಡ್, ಫ್ಯೂಷನ್ ಆಗುತ್ತೆ ವಿತ್ KOH ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸೆಸ್ ಆಫ್ ಏರ್ ಅಲ್ವಾ? ಯಾಕೆ ಹೇಳಿ? ಏರ್ ಅಂಡ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ KNO3 ಟು ಗೆಟ್ ಗ್ರೀನ್ ಕಲರ್ ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್. ಓಕೆ, ಗ್ರೀನ್ ಕಲರ್ ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ ಬರೋ ತರ ಅಂದ್ರೆ ಇಕ್ವೇಶನ್ ಏನು? MnO2 ಇರುತ್ತಲ್ಲ, ಇದಕ್ಕೆ K ಬರ್ಬೇಕು ನನಗೀಗ. ಓಕೆ, ಸೊ KOH ಪ್ಲಸ್ ಎಕ್ಸೆಸ್ ಆಫ್ ಏರ್ ಅಂದ್ರೆ ಆಕ್ಸಿಜನ್ ಅನ್ನು ಕನ್ಸಿಡರ್ ಮಾಡಬೇಕು. K2MnO4 ಪ್ಲಸ್ 2H2O. ನಾನು ಬ್ಯಾಲೆನ್ಸ್ಡ್ ಇಕ್ವೇಶನ್ ಅನ್ನ ಬರ್ದಿದ್ದೀನಿ ಇಲ್ಲಿ. MnO2 ಇದ್ರೆ K2MnO4 ಅಂತ ಬಂದ್ರೆ ಇಲ್ಲಿ 2Mn ಇದೆಯಾ? ಆ 2Mn ಇಲ್ಲಿ ಬ್ಯಾಲೆನ್ಸ್ ಆಗ್ಬೇಕಂದ್ರೆ ದಿಸ್ Mn ಅಂದ್ರೆ ಇಲ್ಲೇನು 2 ಬರ್ಬೇಕು. KMnO2 2MnO2 ಆಗಿರುತ್ತೆ. ದಿಸ್ ಪೊಟ್ಯಾಷಿಯಂ ಮ್ಯಾಂಗನೇಟ್ in acidic medium or in neutral medium undergo disproportionation to give permanganate. ಈ MnO2 ಏನಿದೆಯಲ್ಲ ಇದು MnO4 in the presence of acid medium. ಅಂದ್ರೆ when you treat this with acid or neutral medium ಇದ್ರೆ ಈ MnO2 4 minus ಏನಿದೆ MnO2 minus 4 ಇದೆಯಲ್ಲ ಇದು MnO2 ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, MnO2 ಮತ್ತೆ MnO4 ಆಗಿ O4 ಮೈನಸ್ ಆಗಿ
ಕನ್ವರ್ಟ್ ಆಗುತ್ತೆ. ಇದನ್ನ ಯಾವಾಗ ನೀವು ಯಾವ್ದಾದ್ರು KOH ಈ ತರದ ಜೊತೆಗೆ ಟ್ರೀಟ್ ಮಾಡ್ತೀವ್ರಲ್ಲ, ಅವಾಗ ಏನ್ ಬರುತ್ತೆ ನಿಮ್ಗೆ KMnO4 ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ ಬರುತ್ತೆ. ಓಕೆ, ಪೈರೋಲುಸೈಟ್ ಅನ್ನ ಫ್ಯೂಸ್ ಮಾಡ್ತೀವಿ. ದ ಪ್ರೆಸೆನ್ಸ್ ಆಫ್ KOH ಎಕ್ಸೆಸ್ ಆಫ್ ಏರ್ ಇದ್ದಾಗ ಆಕ್ಸಿಡೈಸಿಂಗ್ ಏಜೆಂಟ್ ಅನ್ನ ಕನ್ಸಿಡರ್ ಮಾಡ್ತೀವಿ KNO3 ಟು ಗೆಟ್ ಗ್ರೀನ್ ಕಲರ್ ಪೊಟ್ಯಾಷಿಯಂ ಮ್ಯಾಂಗನೇಟ್. ಪೊಟ್ಯಾಷಿಯಂ ಮ್ಯಾಂಗನೇಟ್ ಇರುತ್ತೆ. ದಿಸ್ ಪೊಟ್ಯಾಷಿಯಂ ಮ್ಯಾಂಗನೇಟ್ ಇನ್ ಅಸಿಡಿಕ್ ಮೀಡಿಯಂ ಅಲ್ಲಿ ಇಟ್ ಅಂಡರ್ಗೋ ಡಿಸ್ಪ್ರಪೋರ್ಷನೇಷನ್ ಅಂದ್ರೆ MnO4 ಆಗು ಕನ್ವರ್ಟ್ ಆಗುತ್ತೆ. MnO4 ಆಗು ಕನ್ವರ್ಟ್ ಆಗುತ್ತೆ. ಇನ್ನೊಂದು MnO2 ಆಗು ಕನ್ವರ್ಟ್ ಆಗುತ್ತೆ. MnO4 ಮೈನಸ್ MnO2 ಈ ಎರಡೂ ತರನು ಆಗುತ್ತೆ. ಸೊ ದಿಸ್ ಅಂಡರ್ಗೋ ಡಿಸ್ಪ್ರಪೋರ್ಷನೇಷನ್ ಟು ಗೆಟ್ ಪರ್ ಮ್ಯಾಂಗನೇಟ್ ಸಿಗುತ್ತೆ ನಮಗೆ. ಓಕೆ, ನೆಕ್ಸ್ಟ್ ಗಿವ್ ರೀಸನ್ಸ್ ಫಾರ್ ದ ಫಾಲೋವಿಂಗ್. ನಾನು ಅವಾಗ್ಲೇ ಡಿಸ್ಕಸ್ ಮಾಡಿದಾಗೆ ಈ ಎರಡು ಕ್ವಶನ್ ಅನ್ನ ಬಿಟ್ರೆ D&F ಬ್ಲಾಕ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಏನು ಹೇಳಿ, ಗಿವ್ ರೀಸನ್ ಅನ್ನ ಕೇಳ್ತಾರೆ. ಒಂದೊಂದೇ ನೋಡ್ಕೊಂಡು ಹೋಗೋಣ. ಈ ಗಿವ್ ರೀಸನ್ ಅಲ್ಲಿ ಯೂಶುವಲಿ ಏನಿರುತ್ತೆ, ಬಂಚ್ ಆಫ್ ಕ್ವಶನ್ ಇರುತ್ತೆ. 3 questions, ಈಚ್ ಕ್ಯಾರಿ 1 mark. Each carry 1 marks. Okay, so each carry 1 mark. Transition metals and their compounds are used as catalyst because of variable oxidation state ಅಂತ ಇದೆ ನೋಡಿ. ಇಲ್ಲಿ ಈ ಪಿಕ್ಚರ್ ಅಲ್ಲಿ ಕಾಣಿಸೋ ತರ ನೋಡಿ. ಇಲ್ಲಿ ನಿಮಗೆ ಈ ಪಿಕ್ಚರ್ದು ಒಂದು ಸ್ಪೆಷಾಲಿಟಿ ಏನಂದ್ರೆ, ಅದು ಯಾವ್ಯಾವ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಯಾವ್ಯಾವ ಕಲರ್ ಇರ್ತಾರೆ ಅದದೇ ಕಲರ್ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ನಿಮಗೆ. ಕಾಪರ್ +2 ಇದ್ರೆ ಬ್ಲೂ ಕಲರು, ಜಿಂಕ್ ಕಲರ್ ಲೆಸ್, ಯಾಕೆಂದ್ರೆ ಅದಕ್ಕೆ +2 ಸ್ಟೇಟ್ ಇದ್ರು ಏನಿರೋದಿಲ್ಲ, ಅನ್ಪೇರ್ಡ್ ಇಲೆಕ್ಟ್ರಾನ್ ಇರೋದಿಲ್ಲ. ಸ್ಕ್ಯಾಂಡಿಯಂ ನೋಡಿ ಕಲರ್ಲೆಸ್ ಇರುತ್ತೆ, ಈ ತರ. ಸೊ ಬಿಕಾಸ್ ಆಫ್ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್, ಈ ಕೆಟಲಿಸ್ಟ್ ಏನಿರುತ್ತಲ್ಲ, ಈ ಕೆಟಲಿಸ್ಟ್ ಏನ್ ಮಾಡುತ್ತೆ, ರೇಟ್ ಆಫ್ ದ ರಿಯಾಕ್ಷನ್ ಏನಿದೆಯಲ್ಲ, ರೇಟ್ ಆಫ್ ರಿಯಾಕ್ಷನ್ ಐದರ್ ಇಟ್ ವಿಲ್ ಇನ್ಕ್ರೀಸ್ ಆರ್ ಡಿಕ್ರೀಸ್, ಎರಡನ್ನು ಒಂದ ರಿಯಾಕ್ಷನ್ ಅನ್ನ ಇನ್ಕ್ರೀಸ್ ಮಾಡುತ್ತೆ, ಅಂತದನ್ನ ಪಾಸಿಟಿವ್ ಕೆಟಲಿಸ್ಟ್ ಅಂತ ಕರಿತೀವಿ. ಇಲ್ಲ ರಿಯಾಕ್ಷನ್ ಅನ್ನ ಸ್ಲೋ ಡೌನ್ ಮಾಡುತ್ತೆ, ನೆಗೆಟಿವ್ ಕೆಟಲಿಸ್ಟ್ ಅಂತ ಕರಿತೀವಿ. ಇನ್ನೊಂದು ಟ್ರಾನ್ಸಿಷನ್ ಮೆಟಲ್ ಅಂಡ್ ಕಂಪೌಂಡ್ಸ್ ಆರ್ ಯೂಸ್ಡ್ ಆಸ್ ಕೆಟಲಿಸ್ಟ್. ಯಾಕೆಂದ್ರೆ ಲಾರ್ಜ್ ಸರ್ಫೇಸ್ ಇರುತ್ತೆ, ಬಿಕಾಸ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್ ಇರುತ್ತೆ ಅದಕ್ಕೆ. ಓಕೆ, ಬಿಕಾಸ್ ಆಫ್ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ ಇರೋದಕ್ಕೆ ಟ್ರಾನ್ಸಿಷನ್ ಮೆಟಲ್ಸ್ ಅಂಡ್ ದ ಕಂಪೌಂಡ್ ಯೂಸ್ಡ್ ಆಸ್ ಕೆಟಲಿಸ್ಟ್, ಇಟ್ ಕ್ಯಾರಿ 1 mark. ಓಕೆ, ನೆಕ್ಸ್ಟ್ ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಕಾಪರ್ ಇಸ್ ವೆರಿ ಹೈ. ಓಕೆ, ಸೊ Cu ಅಟಾಮಿಕ್ ನಂಬರ್ ಅನ್ನ ಕನ್ಸಿಡರ್ ಮಾಡ್ತೀನಿ ನಾನೀಗ. Cu ಅಟಾಮಿಕ್ ನಂಬರ್ 29, 3D10, 4s1 ಅಲ್ವಾ. ಸೊ ಅಯೋನೈಸೇಷನ್ ಎಂಥಾಲ್ಪಿ ಅಂದ್ರೆ ಏನು ಅಂದ್ರೆ, ಅಯೋನೈಸೇಷನ್ ಎಂಥಾಲ್ಪಿ ಈಸ್ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಲೂಸ್ 1 electron ಅಲ್ವಾ. ಅಯಾನ್ ಆಗಿ ಕನ್ವರ್ಟ್ ಮಾಡಕ್ಕೆ ನಂಗೆ ಎಷ್ಟು ಎನರ್ಜಿ ಬೇಕಲ್ವಾ, ಅದನ್ನ ಅಯೋನೈಸೇಷನ್ ಎಂಥಾಲ್ಪಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ 3D10 Cu ಪ್ಲಸ್ ಆದಾಗ 3D10 4s0, 3D10 4s0 ಇರುತ್ತೆ. ಅಂದ್ರೆ ಈ 4s1 ನಲ್ಲಿ ಏನ್ ಇಲೆಕ್ಟ್ರಾನ್ ಇದೆಯಲ್ಲ ಅದು ರಿಮೂವ್ ಆಗುತ್ತೆ ಅಂತ ಆಯ್ತಾ. ಸೊ ಯಾವಾಗ ಹಿಂಗಾಯ್ತೋ, ಇಲ್ಲಿ 3D10 ಇದೆ ಅಂದ್ರೆ ಈಗ ಡಿ ಸಬ್ ಶೆಲ್ ಅಲ್ಲಿ 1 2 3 4 5 1 2 3 4 5 6 7 8 9 10 ಅಲ್ವಾ. ಸೊ ಇಲ್ಲಿ ಏನಾಗಿದೆ ಹೇಳಿ, ಒಂದು ಹಾಫ್ ಫಿಲ್ಡ್ ಇರ್ಬೇಕು, ಇಲ್ಲ ಕಂಪ್ಲೀಟ್ಲಿ ಫಿಲ್ಡ್ ಇರ್ಬೇಕು. ಕಂಪ್ಲೀಟ್ಲಿ ಫಿಲ್ಡ್, ಹಾಫ್ ಫಿಲ್ಡ್, ಕಂಪ್ಲೀಟ್ಲಿ ಫಿಲ್ಡ್.
ಆರ್ ಎಂಟಿ ಇರ್ಬೇಕು. ಈ ಎಲ್ಲಾ ಸ್ಟೇಟ್ ಅಲ್ಲಿ ಇರುವಾಗ್ಲೂ ಏನಿರುತ್ತೆ ಹೇಳಿ, ದೇ ಆರ್ ಮೋರ್ ಸ್ಟೇಬಲ್ ಇನ್ ನೇಚರ್ ಅಲ್ವಾ. ಸೊ ಕಾಪರ್ ಏನಾಗುತ್ತೆ, ಈ Cu ಪ್ಲಸ್ ಆಗುವಾಗ 3d10 4s 0 ಆಗಿರುತ್ತಲ್ಲ. ಸೊ ಈಗ Cu2+ ಆಗ್ಬೇಕು ಅಂತಾದ್ರೆ ಇಲೆಕ್ಟ್ರಾನ್ ಎಲ್ಲಿಂದ ರಿಮೂವ್ ಆಗುತ್ತೆ ಹೇಳಿ, ಈ D10 ಇಂದ ರಿಮೂವ್ ಆಗ್ಬೇಕು. ಯಾವಾಗ ಇದು ಕಂಪ್ಲೀಟ್ಲಿ ಫಿಲ್ಡ್ ಅಲ್ವಾ, ಸೊ ಇಲೆಕ್ಟ್ರಾನ್ ಅನ್ನ ಇದರಿಂದ ರಿಮೂವ್ ಮಾಡೋದು ವೆರಿ ವೆರಿ ಡಿಫಿಕಲ್ಟ್, ತುಂಬಾ ಡಿಫಿಕಲ್ಟ್ ಆಗಿರುತ್ತೆ. ಸೊ ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಕಾಪರ್ ಇಸ್ ವೆರಿ ಹೈ ಬಿಕಾಸ್ ಆಫ್ ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್. ಈ ಒಂದು ಆಟಮ್ ಇದ್ದು, ಈ ಆಟಮ್ ಅಲ್ಲಿರೋ ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಿದೆ, ಇದು ಪಾಸಿಟಿವ್ ಚಾರ್ಜ್ ಬರುತ್ತೆ. ಈ ಇಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡಕ್ಕೆ ನಂಗೆ ಎಷ್ಟು ಎನರ್ಜಿ ಬೇಕು ಅದನ್ನ ಅಯೋನೈಸೇಷನ್ ಎಂಥಾಲ್ಪಿ ಅಂತ ಕರಿತೀವಿ. ಈ ಕೇಸಲ್ಲಿ ಏನಾಗುತ್ತೆ, ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ ಇಸ್ ಸ್ಟೇಬಲ್. ಸೊ ಅದರಿಂದ ಇಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡಬೇಕು, ಒಂದು ಇಲೆಕ್ಟ್ರಾನ್ ಅನ್ನು ತೆಗಿಬೇಕು ಅಂದ್ರೆ ಯು ನೀಡ್ ಮೋರ್ ಎನರ್ಜಿ. ಓಕೆ, ನೆಕ್ಸ್ಟ್ ದ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಸ್ಕ್ಯಾಂಡಿಯಂ +3 is 0. ಓಕೆ, ಸೊ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ ನಮಗೆ ಯಾವಾಗ ಬರುತ್ತೆ? ಸೊ ನಮ್ ಫಾರ್ಮುಲಾ ಏನ್ ಹೇಳಿ, μ = √n × n+2. ಓಕೆ, ಬೋರ್ ಮ್ಯಾಗ್ನೆಟಾನ್ ಇದ್ರದ್ದು ಯೂನಿಟ್. ಓಕೆನಾ. ಸ್ಕ್ಯಾಂಡಿಯಂ ಅಂತ ಇದ್ರೆ ಏನಿರುತ್ತೆ ಹೇಳಿ, ಅದ್ರದ್ದು ಕಾನ್ಫಿಗರೇಷನ್ ಏನು, EC ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿರುತ್ತೆ, 3d1 4s2 ಇರುತ್ತೆ. ಸೊ ಈಗ ಸ್ಕ್ಯಾಂಡಿಯಂ +3 ಇದ್ರೆ ಇಲ್ಲಿ ನೋಡಿ, ಅರ್ಗಾನ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿರುತ್ತೆ, ಅರ್ಗಾನ್ 3d0 4s0. ಕಂಪೇರ್ ಬೋತ್. ಈಗ ಸ್ಕ್ಯಾಂಡಿಯಂ ಮತ್ತೆ ಸ್ಕ್ಯಾಂಡಿಯಂ +3 ನ ಇಫ್ ಯು ಕನ್ಸಿಡರ್, ಇಲ್ಲಿ ಏನಿರುತ್ತೆ ಹೇಳಿ, ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ. ಸೊ ಈ ಕೇಸಲ್ಲಿ ಎಲ್ಲಾದ್ರೂ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆಯಾ? ನೋ ಅನ್ಪೇರ್ಡ್ ಎಲೆಕ್ಟ್ರಾನ್. ಅನ್ಪೇರ್ಡ್ ಇಲೆಕ್ಟ್ರಾನ್ ಅಲ್ವಾ ಸ್ಕ್ಯಾಂಡಿಯಂ +3 ಅಲ್ಲಿ. ಸೊ ನಾನು n ಅಂತಂದ್ರೆ ಏನ್ ತಗೊಳ್ತೀನಿ ಹೇಳಿ, 0 × 0 + 2 ಅಂತ ಕನ್ಸಿಡರ್ ಮಾಡ್ಬೇಕು. ಸೊ μ = 0 ಆಗುತ್ತೆ. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ ಏನಿರುತ್ತೆ, ಸ್ಕ್ಯಾಂಡಿಯಂ +3 0 ಇರುತ್ತೆ. ನೇಮ್ ದ ಮೆಟಲ್ಸ್ ಆಫ್ ಫಸ್ಟ್ ರೋ ಟ್ರಾನ್ಸಿಷನ್ ಸೀರೀಸ್ ದ್ಯಾಟ್ ಅಂತ ಕೇಳಿದ್ದಾರೆ. ಎಲ್ಲೆಲ್ಲಿ ಕೇಳಿದ್ದಾರೆ? ಪ್ರಿಪರೇಟರಿ PU ಬೋರ್ಡ್ 2016 ಅಲ್ಲಿ ಕೇಳಿದ್ದಾರೆ. ಹ್ಯಾಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಅನ್ಪೇರ್ಡ್ ಇಲೆಕ್ಟ್ರಾನ್ ಇಟ್ಸ್ ಗ್ರೌಂಡ್ ಸ್ಟೇಟ್ ಅಂತ ಕೇಳಿದ್ದಾರೆ. ಕನ್ಸಿಡರ್ Mn, ಇಟ್ಸ್ ಅಟಾಮಿಕ್ ನಂಬರ್. ಅದರ ಅಟಾಮಿಕ್ ನಂಬರ್ ಎಷ್ಟಿರುತ್ತೆ? ಮ್ಯಾಂಗನೀಸ್ದು ಈಸ್ 25 ಅಟಾಮಿಕ್ ನಂಬರ್. ಓಕೆ, ಸೊ ಕಾನ್ಫಿಗರೇಷನ್ ಏನು? ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಲೆಕ್ಟ್ರಾನ್ 3d5 4s2 ಅಲ್ವಾ, 3d5 4s2 ಇರುತ್ತೆ. ಸೊ ಅದರ ಅಟಾಮಿಕ್ ನಂಬರು 25, 3d5 4s2 ಇತ್ತು ಅಂದ್ರೆ ಅನ್ಪೇರ್ಡ್ ಇಲೆಕ್ಟ್ರಾನ್ ಎಷ್ಟಾಯ್ತು ಹೇಳಿ? 5 ಅನ್ಪೇರ್ಡ್ ಇಲೆಕ್ಟ್ರಾನ್ ಆಯ್ತು. ಅನ್ಪೇರ್ಡ್ ಇಲೆಕ್ಟ್ರಾನ್ ಆಯ್ತು ಅಲ್ವಾ. ಸೊ ಇಲ್ಲೇನು, ಮ್ಯಾಕ್ಸಿಮಮ್ ನಂಬರ್ ಆಫ್ ಅನ್ಪೇರ್ಡ್ ಇಲೆಕ್ಟ್ರಾನ್ ಯಾರಿಗಿರುತ್ತೆ ಗ್ರೌಂಡ್ ಸ್ಟೇಟ್ ಅಲ್ಲಿ? ಮ್ಯಾಂಗನೀಸಿಗೆ ಇರುತ್ತೆ ಅಂತ. ಯಾಕೆಂದ್ರೆ 3d4 ವರೆಗೆ ಎಲ್ಲಿರುತ್ತೆ ಹೇಳಿ, ಕ್ರೋಮಿಯಂ ವರೆಗೆ ಬಂತಾ. ನೆಕ್ಸ್ಟ್ ಇನ್ನೊಂದೇನ್ ಹೇಳಿ, ನೆಕ್ಸ್ಟ್ ಕೋಬಾಲ್ಟ್ ನಿಕ್ಕೆಲ್ ಇದೆಲ್ಲ ಬರ್ತಾ ಹೋಗುತ್ತೆ. ಐರನ್ ಕೋಬಾಲ್ಟ್ ನಿಕ್ಕೆಲ್ ಈ ತರ ಬರ್ತಾ ಹೋಗುತ್ತೆ ಸೀರೀಸ್ ಅಲ್ಲಿ. ಬಟ್ ಮ್ಯಾಂಗನೀಸಿಗೆ ಮಾತ್ರ 3d5 4s2 ಇರುತ್ತೆ. ಓಕೆ, ಸೆಕೆಂಡ್ ಒನ್ ಹ್ಯಾಸ್ 0 ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ ಇನ್ ಇಟ್ಸ್ +2 ಆಕ್ಸಿಡೇಷನ್ ಸ್ಟೇಟ್. ಓಕೆ, ಈಗ ಅದರ ಆನ್ಸರ್ Zn+2 ಅಂತ ಇದೆ. ಕನ್ಸಿಡರ್ ಜಿಂಕ್. ಇಟ್ಸ್ ಅಟಾಮಿಕ್ ನಂಬರ್ 30 ಅಲ್ವಾ. ಸೊ EC ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಷ್ಟು? 3d10 4s2 ಅಂತ ಇದೆ ಅಲ್ವಾ. ಸೊ ಕನ್ಸಿಡರ್ 3d10 4s2. ಇಫ್ Zn+2 ಸ್ಟೇಟ್ ಇದೆ ಅಂದ್ರೆ 3d10 4s0 ಇರುತ್ತೆ. ಈ D10 ಅಲ್ಲಿ ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ ಇದೆ.
ಸೊ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಬೇಕು ಅಂದ್ರೆ ಏನಿರ್ಬೇಕು ಹೇಳಿ, ನಂಬರ್ ಆಫ್ ಅನ್ಪೇರ್ಡ್ ಇಲೆಕ್ಟ್ರಾನ್ ಎಷ್ಟಿದೆ ಅಂತ. ಇಲ್ಲಿ ನಂಬರ್ ಆಫ್ ಅನ್ಪೇರ್ಡ್ ಇಲೆಕ್ಟ್ರಾನ್ ಇದೆಯಾ? ಇಲ್ಲ. ಸೊ ಏನಿರುತ್ತೆ ಹೇಳಿ, ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಇರೋದಿಲ್ಲ ಬಿಕಾಸ್ ಆಫ್ ಕಂಪ್ಲೀಟ್ಲಿ ಫಿಲ್ಡ್ ಟಿ ಆರ್ಬಿಟಲ್. ಓಕೆ. ಎಕ್ಸಿಬಿಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಕ್ಸಿಡೇಷನ್ ಸ್ಟೇಟ್ ವೆನೇಡಿಯಂ +3, ವೆನೇಡಿಯಂ +2. ಏನು ನಮ್ಗೆ ಸ್ಕ್ಯಾಂಡಿಯಂ, ಟೈಟಾನಿಯಂ, ವೆನೇಡಿಯಂ ಈ ತರ ನೇಮ್ಸ್ ಬಂದಿದೆಯಲ್ಲ, ಈ ನೇಮ್ ಬಂದಿರೋದು ಲ್ಯಾಟಿನ್ ವರ್ಡ್ ಅಥವಾ ಗ್ರೀಕ್ ವರ್ಡ್ ಅಥವಾ ರೋಮ್ ವರ್ಡ್ ಇಂದ ಬಂದಿರೋದು ನಮಗೆ. ಸೊ ಈ ವೆನೇಡಿಯಂ ಅಂತ ನೇಮ್ ಬಂದಿರೋದೇ ಕಲರ್ ಅಂತ. ಇದು ವಿಚ್ ಎಕ್ಸಿಬಿಟ್ಸ್ ಕಲರ್. ದಿಸ್ ಕಂಪೌಂಡ್ ಎಕ್ಸಿಬಿಟ್ಸ್ ಕಲರ್. ಓಕೆ. ಸೊ ಇಟ್ ಎಕ್ಸಿಬಿಟ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಕ್ಸಿಡೇಷನ್ ಸ್ಟೇಟ್ +2. ಯಾಕೆಂದ್ರೆ 3d3 4s2 ಅಂತ ಇದೆ. ಸೊ ಇಟ್ ಎಕ್ಸಿಬಿಟ್ +2 ಆಕ್ಸಿಡೇಷನ್ ಸ್ಟೇಟ್. ಓಕೆ. ನೆಕ್ಸ್ಟ್, ರೈಟ್ ದ ಅಯೋನಿಕ್ ಇಕ್ವೇಶನ್ ಆಫ್ ಡೈಕ್ರೋಮೇಟ್ ಅಯಾನ್ಸ್ ವಿತ್ ಫಸ್ಟ್ ಒನ್ ಹೈಡ್ರಾಕ್ಸಿಲ್ ಅಯಾನ್. ಅಂದ್ರೆ ಮೀನಿಂಗ್ ಏನು ಅಂದ್ರೆ, ಹೈಡ್ರಾಕ್ಸಿಲ್ ಅಯಾನ್ ಅಂದ್ರೆ ಬೇಸ್ ಅಂತ. ಬೇಸ್ ಜೊತೆಗೆ ಹೆಂಗ್ ರಿಯಾಕ್ಟ್ ಮಾಡುತ್ತೆ ಅಂತ. ಸೊ ಇಲ್ಲೇನಾಗುತ್ತೆ, Cr2O7 2- ಇರೋದು CrO4 2- ಆಗಿ ಕನ್ವರ್ಟ್ ಆಗುತ್ತೆ. ಓಕೆ. ಇದೇ ನಾವ್ ಯಾವಾಗ ಆಸಿಡ್ ಜೊತೆ ಟ್ರೀಟ್ ಮಾಡ್ತೀವಲ್ವಾ, ಡಿಸ್ಪ್ರಪೋರ್ಷನೇಷನ್ ಆಗುತ್ತೆ. ಅಂದ್ರೆ Cr+3 ಐರನ್ +3 ಮತ್ತೆ H2O ಸಿಗುತ್ತೆ ಅಂತ. ಈ ಎರಡೂ ರಿಯಾಕ್ಷನ್ ಅಲ್ಲಿ ಈ ರಿಯಾಕ್ಷನ್ ಏನಿದೆಯಲ್ಲ Cr2O7 2- ಮತ್ತೆ CrO4 2- ಅಲ್ಲಿ ದ ಆಕ್ಸಿಡೇಷನ್ ಆಫ್ ಕ್ರೋಮಿಯಮ್ ಅನ್ಚೇಂಜ್ಡ್ ಹಂಗೆ ಇರುತ್ತೆ. ಆಯ್ತಾ. ಬಟ್ ಇನ್ ದಿಸ್ ಕೇಸ್ ದ ಆಕ್ಸಿಡೇಷನ್ ಆಫ್ ಕ್ರೋಮಿಯಂ ಚೇಂಜಸ್. ಓಕೆ. ಇದು +4 ಇಂದ ಏನಾಗುತ್ತೆ +3 ಆಗಿ ಕನ್ವರ್ಟ್ ಆಗುತ್ತೆ. ಓಕೆ. ಇದು ಮೀನಿಂಗ್ ಏನು, Fe+2 ಅಯಾನ್ ಇನ್ ಆಸಿಡಿಕ್ ಮೀಡಿಯಂ. ಇದು ಬೇಸ್ ಜೊತೆ ಟ್ರೀಟ್ಮೆಂಟ್, ಇದು ಆಸಿಡ್ ಜೊತೆ ಟ್ರೀಟ್ ಮಾಡೋದು. ಓಕೆ. ನೆಕ್ಸ್ಟ್, ಗಿವ್ ರೀಸನ್ ಅಂತ. ಸೊ ವೆನೆವರ್ ಯು ಗೆಟ್ ಗಿವ್ ರೀಸನ್ಸ್, ಪ್ಲೀಸ್ ಅಟೆಂಪ್ಟ್ ದಟ್ ಕ್ವಶನ್. ಇಟ್ ಇಸ್ ಮೈ ಸಜೆಷನ್. ವೈ? ಯು ವಿಲ್ ಗೆಟ್ 1 ಮಾರ್ಕ್ ಫಾರ್ 1 ಕ್ವಶನ್. ಓಕೆ. ಮತ್ತೆ ಈಸಿ ಇರುತ್ತೆ. ನೀವು ಇಕ್ವೇಶನ್ ಬರೆಯೋದ್ಕಿಂತ ಗಿವ್ ರೀಸನ್ ಗೆ ಯಾವಾಗ ಅಟೆಂಪ್ಟ್ ಮಾಡ್ತಿರಲ್ಲ, ದಟ್ ವಿಲ್ ಬಿ ಮೋರ್ ಈಸಿಯರ್. ಮತ್ತೆ ಟೈಮ್ ಸೇವಿಂಗ್ ಇರುತ್ತೆ ನಿಮಗೆ. ಪ್ರಾಬ್ಲಮ್ ಸಾಲ್ವಿಂಗ್ ಪಾರ್ಟ್ ಅಲ್ಲಿ ನಿಮ್ಗೆ ಇನ್ನೊಂದಷ್ಟು ಟೈಮ್ ಬರುತ್ತೆ ಅಂತ. ಸೊ ಇಲ್ಲೇನಿರುತ್ತೆ, 3 ಕ್ವಶನ್ ಈಚ್ ಕ್ಯಾರೀಸ್ 1 ಮಾರ್ಕ್. ಸೊ 3 × 1 = 3 ಇರುತ್ತೆ. ಈ ತರ ಕ್ವಶನ್. ಈಗ ನಾವು ಫಸ್ಟ್ ಒಂದು ಗಿವ್ ರೀಸನ್ ಅನ್ನು ನೋಡಿದ್ವಿ, ಸೆಕೆಂಡ್ ಒಂದು ಗಿವ್ ರೀಸನ್ ಅನ್ನು ನೋಡಿದ್ವಿ. ಈಗ ಇದೊಂದು 3ನೇ ಗಿವ್ ರೀಸನ್. ಓಕೆ. Most of transition metal have high melting point and boiling point. So ಈಗ ಒಂದು ಮೆಟಾಲಿಕ್ ಬಾಂಡ್ ಏನಿರುತ್ತೆ, ಈ ಮೆಟಾಲಿಕ್ ಬಾಂಡ್ ಯಾವತ್ತು ಸ್ಟ್ರಾಂಗ್ ಇರುತ್ತೋ ಅವಾಗ ಅದನ್ನ ಬ್ರೇಕ್ ಮಾಡಕ್ಕೆ, ಅದನ್ನ ಬಾಯ್ಲ್ ಮಾಡಕ್, ಅಂದ್ರೆ ಈ ಏನು ಮೆಟಲ್ ಮಧ್ಯೆ ಏನು ಬಾಂಡ್ ಇದೆಯಲ್ಲ, ಮೆಟಾಲಿಕ್ ಬಾಂಡ್ ಅಂತ ಕರಿತೀವಿ. ಸೊ ಈ ಬಾಂಡ್ ಅನ್ನ ಬ್ರೇಕ್ ಮಾಡಕ್ಕೆ ಯು ನೀಡ್ large amount of energy. Large amount of energy. Okay. ಸೊ ಯಾವಾಗ ಇದರ ಸ್ಟ್ರೆಂತ್ ಜಾಸ್ತಿ ಇದೆಯೋ, ಈಗ 2 ಆಟಮ್ಗಳು ತುಂಬಾ ಟೈಟ್ ಆಗಿ ಹೋಲ್ಡ್ ಮಾಡ್ಕೊಂಡಿದ್ದಾವೆ ಒಂದಕ್ಕೊಂದು ಅಂತ ಅಂದ್ಕೊಳ್ಳಿ. ಕನ್ಸಿಡರ್ ಒನ್ ಎಕ್ಸಾಂಪಲ್. ಈಗ ನಾನು ಗ್ರಾಫೈಟ್ ಅನ್ನ ಕನ್ಸಿಡರ್ ಮಾಡಿದೆ, ಸುಮ್ನೆ ಎಕ್ಸಾಂಪಲ್ ನಿಮಗೆ ಈಸಿ ಆಗ್ಲಿ ಅರ್ಥ. ಮತ್ತೆ ನಾನು ಡೈಮಂಡ್ ಅನ್ನ ಕನ್ಸಿಡರ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಈಗ ಗ್ರಾಫೈಟ್ ಏನ್ ಹೇಳಿ, ಅಲೋಟ್ರೋಪಿ ಆಫ್ ಕಾರ್ಬನ್. ಡೈಮಂಡ್ ಏನಾಗಿರುತ್ತೆ, ಅಲೋಟ್ರೋಪಿ ಆಫ್ ಕಾರ್ಬನ್ ಅಲ್ವಾ. ಗ್ರಾಫೈಟ್ ಅನ್ನ ಈಸಿಯಾಗಿ ಬ್ರೇಕ್ ಮಾಡ್ಬೋದು ನಾನು, ಡೈಮಂಡ್ ಅನ್ನ ಈಸಿಯಾಗಿ ಬ್ರೇಕ್ ಮಾಡಕ್ಕಾಗತ್ತಾ? ಇಲ್ಲ. ಡ್ಯೂ ಟು ದ ಅರೇಂಜ್ಮೆಂಟ್ ಆಫ್ ಆಟಮ್ಸ್. ಆಟಮ್ಸ್ ಒಂದಕ್ಕೊಂದು ಟೈಟ್ ಆಗಿ ಹಿಡ್ಕೊಂಡಿದೆ. ಯಾವಾಗ ಈ ಡಿ ಬ್ಲಾಕ್ ಎಲಿಮೆಂಟ್ ಅಲ್ಲೂ ಏನಿರುತ್ತೆ ಹೇಳಿ, ಒಂದಕ್ಕೊಂದು ತುಂಬಾ ಟೈಟ್ ಆಗಿ ಹಿಡ್ಕೊಂಡಿರುವಾಗ, ವೆರಿ ಹೈ ಮೆಟಾಲಿಕ್ ಬಾಂಡಿಂಗ್ ಇರುವಾಗ, ಈ ಆಟಮ್ಸ್ ಅನ್ನ ಬ್ರೇಕ್ ಮಾಡಕ್ಕೆ ಯು ನೀಡ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ. ಯಾವಾಗ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿನ ಕೊಡ್ಬೇಕು ಅವಾಗ ಬಾಯ್ಲ್ ಆಗುತ್ತೆ ಅಂತ. ಇನ್ನೂ ಜಾಸ್ತಿ ಎನರ್ಜಿನ ಕೊಟ್ಟಾಗ ಅದು ಮೆಲ್ಟ್ ಆಗುತ್ತೆ. ಓಕೆ. ಮೆಲ್ಟ್ ಆಗುತ್ತೆ ಫಸ್ಟ್, ಆಮೇಲೆ ಬಾಯ್ಲ್ ಆಗುತ್ತೆ ಅಂತ.
ಹಾಗಾಗಿ ದೇ ಹ್ಯಾವ್ ಹೈ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಡ್ಯೂ ಟು ವೆರಿ ಹೈ ಮೆಟಾಲಿಕ್ ಬಾಂಡಿಂಗ್ ಸ್ಟ್ರೆಂತ್. ಅಂದ್ರೆ ಈ ಪಾಯಿಂಟ್ ಬರಬೇಕು. ದಿಸ್ ಕ್ಯಾರೀಸ್ 1 ಮಾರ್ಕ್. ನೀವು ಏನೇ ಬರೆಯೋದಾದ್ರೆ ಟು ದ ಪಾಯಿಂಟ್ ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ಓಕೆ. ನೆಕ್ಸ್ಟ್, ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಕಾಪರ್ ಇಸ್ ಎಕ್ಸೆಪ್ಷನಲಿ ಹೈ. ಗೊತ್ತು ಅಲ್ವಾ ನಮಗೆ? Cu ಏನಿತ್ತು ಹೇಳಿ? 3D10 4s1 ಇತ್ತು. Cu ಪ್ಲಸ್ ಆದಾಗ 3D10 4s0. Cu 2 ಪ್ಲಸ್ ಇದ್ದಾಗ ಏನಾಗುತ್ತೆ ಹೇಳಿ? 3D9 ಆಗ್ಬೇಕು, 4s0 ಆಗ್ಬೇಕು. ಸೊ ಇನ್ ದಿಸ್ ಕೇಸ್, ಈ ಕೇಸಲ್ಲಿ ಏನ್ ಹೇಳಿ, ಈ 4s ಈ ಇಲೆಕ್ಟ್ರಾನ್ ಇದೆಯಲ್ಲ, ಇದನ್ನ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಳುತ್ತೆ ಕಾಪರ್. ಓಕೆ. ಅಂದ್ರೆ ದ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ 1 ಇಲೆಕ್ಟ್ರಾನ್ ಫ್ರಮ್ ವೇಲೆನ್ಸ್ ಶೆಲ್ ಇಂದ ಇಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡಕ್ಕೆ ವಾಟ್ ಎನರ್ಜಿ ಯು ವಾಂಟ್, ದಟ್ ಈಸ್ ಅಯೋನೈಸೇಷನ್ ಎಂಥಾಲ್ಪಿ. ಓಕೆ. ಸೊ ನೆಕ್ಸ್ಟ್ ಏನು? ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಅಂದ್ರೆ ಏನು? ಈಗ D10 ಇಂದ ಒಂದು ಇಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡ್ಕೊಳ್ಬೇಕು. D10 ಇಂದ ನೀವು ಇಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡ್ಬೇಕಂದ್ರೆ ಇಟ್ಸ್ ವೆರಿ ಟಫ್, ಬಿಕಾಸ್ ಕಂಪ್ಲೀಟ್ಲಿ ಫಿಲ್ಡ್ ಡಿ ಸಬ್ಶೆಲ್. ನಿಮ್ ಪಿಕ್ಚರ್ ಕಾಣಿಸ್ತಿದ್ಯಲ್ಲ, ಡಿ ಸಬ್ಶೆಲ್ ಕಂಪ್ಲೀಟ್ಲಿ ಫಿಲ್ಡ್ ಆಗಿದೆ. ಕಂಪ್ಲೀಟ್ಲಿ ಫಿಲ್ಡ್. ಯಾವಾಗ ಕಂಪ್ಲೀಟ್ಲಿ ಫಿಲ್ಡ್ ಇದೆಯೋ ಅಥವಾ ಹಾಫ್ ಫಿಲ್ಡ್ ಇದೆಯೋ, ದೇ ಆರ್ ಮೋರ್ ಸ್ಟೇಬಲ್. ಯು ಕ್ಯಾನಾಟ್ ಈಸಿಲಿ ರಿಮೂವ್ ಎಲೆಕ್ಟ್ರಾನ್ ಫ್ರಮ್ ವೇಲೆನ್ಸ್ ಶೆಲ್ ಅಲ್ವಾ? ವೇಲೆನ್ಸ್ ಶೆಲ್ ಇಂದ ನೀವು ಈಸಿಯಾಗಿ ಇಲೆಕ್ಟ್ರಾನ್ ಅನ್ನು ರಿಮೂವ್ ಮಾಡಕ್ ಆಗೋದಿಲ್ಲ. ಸೊ ಎಕ್ಸೆಪ್ಷನಲಿ ಹೈ ಇರೋದು ಅದಕ್ಕೆ, ಡ್ಯೂ ಟು ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಅರ್ಥ ಆಗ್ತಿದ್ಯಾ? ಸೊ ದ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಸ್ಕ್ಯಾಂಡಿಯಂ ಇಸ್ 0 + 3. ಗೊತ್ತಲ್ವಾ? ಎಷ್ಟು ಇಲೆಕ್ಟ್ರಾನ್ ಅನ್ನ? 4s1, ಇನ್ನೊಂದೇನು 4s2, 3D ಇಂದನು ಒಂದು ಇಲೆಕ್ಟ್ರಾನ್ ಅನ್ನು ತೆಗೆದು ಬಿಡ್ತೀವಿ. ಅವಾಗ ಏನಾಗುತ್ತೆ ಹೇಳಿ? ಸ್ಕ್ಯಾಂಡಿಯಮ್ ಇನ್ ಇಟ್ಸ್ ಗ್ರೌಂಡ್ ಸ್ಟೇಟ್ ಅಲ್ಲೇನು 3D1 4s2 ಇರುತ್ತೆ. ಸ್ಕ್ಯಾಂಡಿಯಂ +3 ಇದ್ದಾಗ 3D0 4s0 ಇರುತ್ತೆ. ಸೊ ನೋ ಅನ್ಪೇರ್ಡ್ ಇಲೆಕ್ಟ್ರಾನ್ ಇರುತ್ತೆ. ಸೊ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ 0 ಇರುತ್ತೆ. ಓಕೆ. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ದ ಫಸ್ಟ್ ರೋ ಟ್ರಾನ್ಸಿಷನ್ ಸೀರೀಸ್ ವಿಚ್ ಮೆಟಲ್ ಪೊಸೆಸ್, ಇದು ಮಾರ್ಚ್ 2014 ಅಲ್ಲಿ ಕೇಳಿದ್ದು, ಮ್ಯಾಕ್ಸಿಮಮ್ ನಂಬರ್ ಆಫ್ ಆಕ್ಸಿಡೇಷನ್ ಸ್ಟೇಟ್. ನೋಡಿ, ನಾನು ಬೇರೆ ಬೇರೆ ಕಂಪೌಂಡ್ ಅನ್ನ ಕನ್ಸಿಡರ್ ಮಾಡಿದ್ದೀನಿ. Mn+2, Mn+3, Mn2-, Mn- ಅಂದ್ರೆ ಇಲ್ಲಿ +2 ಸ್ಟೇಟ್ ಆಯ್ತು, ಇಲ್ಲಿ +3 ಸ್ಟೇಟ್ ಆಯ್ತು, ಇಲ್ಲಿ +2 ಇದೆ, MnO4 ಅಲ್ಲಿ ಮೈನಸ್ ಇದೆ ಅಲ್ಲ, +1 ಇದೆ. ಹಿಂಗೆ ಬೇರೆ ಬೇರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಯಾರು ಪ್ರೊಸೆಸ್ ಮಾಡ್ತಾರೆ? ಮ್ಯಾಂಗನೀಸ್ ಪ್ರೊಸೆಸ್ ಮಾಡುತ್ತೆ ಅಂತ. ನೆಕ್ಸ್ಟ್, ಅಮಾಂಗ್ Zn+2 and Cu2+, ವಿಚ್ ಈಸ್ ಕಲರ್ಲೆಸ್. ನೋಡಿ, Zn+2 ಇಸ್ ಕಲರ್ಲೆಸ್. ಯಾಕೆಂದ್ರೆ ಇಲ್ಲಿ ನೋಡಿ, ಕಾಪರ್ ಅಲ್ಲಿ 3D10 4s1 ಇದೆ. Cu+2 ದಲ್ಲಿ ಏನಾಯ್ತು ಹೇಳಿ? 3D9 ಆಯ್ತು. ಸೊ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ ಅಲ್ವಾ? ಸೊ ಅನ್ಪೇರ್ಡ್ ಇಲೆಕ್ಟ್ರಾನ್ ಇದೆ. ಸೊ ಥಿಯರಿ ಹೇಳೋದೇನು? ವೆನ್ ಟ್ರಾನ್ಸಿಷನ್ ಎಲಿಮೆಂಟ್ having no unpaired electron, then it is colorless. Okay. Unpaired electron ಇಲ್ದಿದ್ರೆ ಅದು ಕಲರ್ಲೆಸ್ ಆಗಿರುತ್ತೆ. Between Ti+2 and V2+, which ion contain more number of unpaired electron ಅಂತ ಕೇಳಿದ್ದಾರೆ. ಟೈಟಾನಿಯಂ ಮತ್ತೆ ವೆನೇಡಿಯಂ ಅನ್ನ ಕನ್ಸಿಡರ್ ಮಾಡಿದ್ರೆ, ಟೈಟಾನಿಯಂ 22, ವೆನೇಡಿಯಂ 23. ಈ Ti+4 ಆಗ್ಬೇಕಿದು, ಅಂಡ್ ವೆನೇಡಿಯಂ +2 ಇದ್ರೆ ಇಲ್ಲೇನಾಗುತ್ತೆ ಹೇಳಿ? 3D0 4s0 ಆಗುತ್ತೆ. ಇಲ್ಲಿ 3D
1 4s 0 ಆಗುತ್ತೆ. ಸೊ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ ಅಂತ. ನೇಮ್ ದ ಮೆಟಲ್ ಫಸ್ಟ್ ಟ್ರಾನ್ಸಿಷನ್ ಸೀರೀಸ್ ಹ್ಯಾವಿಂಗ್ ಮ್ಯಾಕ್ಸಿಮಮ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇನ್ ಇಟ್ಸ್ ಗ್ರೌಂಡ್ ಸ್ಟೇಟ್. ಓಕೆ, ಇನ್ ಇಟ್ಸ್ ಗ್ರೌಂಡ್ ಸ್ಟೇಟ್ ಕ್ರೋಮಿಯಂ. ಓಕೆ, ಯಾಕೆಂದ್ರೆ 3d 5 4s 1 ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ. ನೆಕ್ಸ್ಟ್, ಹ್ಯಾಸ್ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ ಇನ್ ಇಟ್ಸ್ 0 ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ ಯಾವುದು? ಗ್ರೌಂಡ್ ಸ್ಟೇಟ್ ಅಲ್ಲಿ ಇರೋದು ಅಂತ. ಸೊ ಜಿಂಕ್ ಇದು ಅಟಾಮಿಕ್ ನಂಬರ್ ಎಷ್ಟು ಹೇಳಿ? 30. ಸೊ ನಾನು ಯಾವಾಗ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತೀನಲ್ಲ 3d10 4s2. ಸೊ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲಿ ಇದೆಯಾ? ಇಲ್ಲ. ಸೊ 0 ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ ಇನ್ ಇಟ್ಸ್ ಗ್ರೌಂಡ್ ಸ್ಟೇಟ್ ಅಲ್ಲಿ ಇರೋದಿಲ್ಲ. ಹಾಗಾಗಿ ಜಿಂಕ್ ಅನ್ನ ನಾನೇನು ಕರೆಯೋದಿಲ್ಲ ಹೇಳಿ? ಇದು ಟ್ರಾನ್ಸಿಷನ್ ಎಲಿಮೆಂಟ್ ಅಲ್ಲ ಅಂತ. ಟ್ರಾನ್ಸಿಷನ್ ಎಲಿಮೆಂಟ್ ಅಲ್ಲ. ಓಕೆ, ಅಲ್ಲ ಅಂತ. ಯಾಕೆ ಹೇಳಿ? ಟ್ರಾನ್ಸಿಷನ್ ಎಲಿಮೆಂಟ್ದು ನಮ್ಗೆ ಏನಿರ್ಬೇಕು ಹೇಳಿ? ಡೆಫಿನೇಷನ್ ಏನಂದ್ರೆ, ಇದು ಇಟ್ಸ್ ಗ್ರೌಂಡ್ ಸ್ಟೇಟ್ ಅಲ್ಲಿ ಆರ್ ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ ಯಾವ್ದಾದ್ರೂ ಒಂದು ಸ್ಟೇಟ್ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರ್ಬೇಕು. ಜಿಂಕಿಗೆ ಗ್ರೌಂಡ್ ಸ್ಟೇಟ್ ಅಲ್ಲಿ ಏನಿರುತ್ತೆ ಹೇಳಿ? 3d10 4s2 Zn+2 3d10 4s0. ಸೊ ಇದೆರಡೂ ಸ್ಟೇಟ್ ಅಲ್ಲಿ ಏನಿರೋದಿಲ್ಲ ಹೇಳಿ? ಅನ್ಪೇರ್ಡ್ ಎಲೆಕ್ಟ್ರಾನ್ ಇರದೇ ಇರೋದಕ್ಕೆ ಜಿಂಕ್ ಹ್ಯಾವಿಂಗ್ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ 0, colorless in nature, and it is not a transition element ಅಲ್ಲ ಅಂತ ಯಾಕಾದ್ರೂ ರೀಸನ್ ಕೇಳಿದ್ರೆ ಕಾರಣ ಇದು. ಗ್ರೌಂಡ್ ಸ್ಟೇಟ್ ಅಲ್ಲಿ ಆರ್ ಇಟ್ಸ್ ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ ಪೆನಲ್ಟಿಮೇಟ್ ಡಿಸಬ್ಷನ್ ಅಲ್ಲಿ ಏನಿರ್ಬೇಕು ಹೇಳಿ? ಅನ್ಪೇರ್ಡ್ ಎಲೆಕ್ಟ್ರಾನ್ ಇರ್ಬೇಕು ಅಲ್ವಾ? ಅದ್ ಎರಡರಲ್ಲೂ ಇಲ್ಲ ಅಂತ ಆಗಿರೋದಕ್ಕೆ ಜಿಂಕು ಟ್ರಾನ್ಸಿಷನ್ ಮೆಟಲ್ ಅಲ್ಲ. ಇದಕ್ಕೆ ಮ್ಯಾಗ್ನೆಟಿಕ್ ಮೊಮೆಂಟು 0 ಇರುತ್ತೆ, ಕಲರ್ಲೆಸ್ ಆಗಿರುತ್ತೆ. ಓಕೆ, atomic size of 4d and 5d series elements are almost same ಅಂತ ಇದೆ. ಸೊ ನಾವು ಹಿಂದಿನ ಕ್ಲಾಸ್ ಅಲ್ಲೇ ಒಂದು ಕಾನ್ಸೆಪ್ಟ್ ಅನ್ನ ನೋಡಿದ್ವಿ, ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಮತ್ತೆ ಶೀಲ್ಡಿಂಗ್ ಇಫೆಕ್ಟ್. ಈ ಹೋಲ್ ಥಿಯರಿ ಬೇಸ್ಡ್ ಯಾವ ಇದ್ರ ಮೇಲೆ ಹೇಳಿ? ಇದು ಎರಡು ಕಾನ್ಸೆಪ್ಟ್ ಮೇಲೆ, ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಮತ್ತೆ ಶೀಲ್ಡಿಂಗ್ ಇಫೆಕ್ಟ್ ಮೇಲೆ ಏನಿರುತ್ತೆ, ಇದು ಹೋಲ್ ಕಾನ್ಸೆಪ್ಟ್ ಬೇಸ್ಡ್ ಆಗಿದೆ. ಕನ್ಸಿಡರ್ ಒನ್ ಎಲಿಮೆಂಟ್, ಇಟ್ ಈಸ್ ಹ್ಯಾವಿಂಗ್ ಪ್ರೋಟಾನ್ ಅಂಡ್ ನ್ಯೂಟ್ರಾನ್ ಇನ್ ಇಟ್ಸ್ ನ್ಯೂಕ್ಲಿಯಸ್ ಅಲ್ವಾ? ಸೊ ಇಲೆಕ್ಟ್ರಾನ್ ಎಲ್ಲ ಏನಾಗ್ತಾ ಇರುತ್ತೆ ಹೇಳಿ? ಹೀಗೆ ರಿವಾಲ್ವ್ ಆಗ್ತಾ ಇರುತ್ತೆ, ಕರೆಕ್ಟ್? ಸೊ ಯಾವಾಗ ಈ ಇಲೆಕ್ಟ್ರಾನ್ ಹೆಂಗೆ ರಿವಾಲ್ವ್ ಆಗ್ತಾ ಇರುತ್ತೋ, ಇಲ್ಲಿ ಇಲೆಕ್ಟ್ರಾನ್ ಮಧ್ಯೆ ಏನಿರುತ್ತೆ ಹೇಳಿ? ರಿಪೆಲ್ ಆಗ್ತಾ ಇರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಈ ಇಲೆಕ್ಟ್ರಾನ್ ಏನಿದೆಯಲ್ಲ, ಇವ್ರಿವ್ರ ಮಧ್ಯನೂ ಒಂದು ರಿಪಲ್ಷನ್ ಇರುತ್ತೆ. ಹಾಗಾಗಿ ಇಲ್ಲಿರೋ ಏನ್ ಇಲೆಕ್ಟ್ರಾನ್ ಇದೆಯಲ್ಲ, ಇದನ್ನ ಈ ಇಲೆಕ್ಟ್ರಾನ್ ಶೀಲ್ಡ್ ಮಾಡ್ತಾ ಇರುತ್ತೆ, ಒಳಗಡೆ ಬರ್ದೇ ಇರೋ ತರ. ಯಾವಾಗ ನನ್ಗೆ ವೇಲೆನ್ಸ್ ಅಲ್ಲಿರೋ ಇಲೆಕ್ಟ್ರಾನ್ ಏನಾಯ್ತು ಹೇಳಿ? ಹೊರಗಡೆ ಹೋಗ್ತಾ ಹೇಳ್ತಾ ಇದ್ದೀನಿ. ಈಗ ಶೀಲ್ಡಿಂಗ್ ಇಫೆಕ್ಟ್ ಅಂತ ಕನ್ಸಿಡರ್ ಮಾಡೋಣ. ಈಗ ನಾನೊಂದು ಕ್ಲಾಸ್ ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಇದು ಫಸ್ಟ್ ರೋ, ಎಸ್ ಅಲ್ಲಿ ಒಂದಷ್ಟು ಜನ ಇದ್ದಾರೆ, ಪಿ, ನೆಕ್ಸ್ಟ್ ಡಿ, ನೆಕ್ಸ್ಟ್ ಎಫ್. ಓಕೆ, ಸೊ ನನಗೆ ನನ್ನ ಬೋರ್ಡ್ ಮತ್ತೆ ನನ್ನ ಪ್ಲಾಟ್ಫಾರ್ಮ್ ಏನಿದೆ ಇದಕ್ಕೆ ಹತ್ರ ಇರೋರು ಎಸ್. ಸೊ ನನಗೆ ಕಂಟ್ರೋಲ್ ಇರುತ್ತೆ. ನೆಕ್ಸ್ಟ್ ಪಿ ಅವ್ರ ಜೊತೆಗೆ ಅದಕ್ಕಿಂತ ಸ್ವಲ್ಪ ಕಡಿಮೆ, ಡಿ, ಎಫ್. ಲಾಸ್ಟ್ ಹೋದಂಗೆ ನನ್ಗೇನಿರುತ್ತೆ ಹೇಳಿ? ಆ ಕಂಟ್ರೋಲ್ ಕಡಿಮೆ ಆಗ್ತಾ ಹೋಗುತ್ತೆ. ಲಾಸ್ಟ್ ಇರೋರು ಏನ್ ಮಾಡ್ತಿದ್ರು, ಫಸ್ಟ್ ರೋದಲ್ಲಿ ಇರೋರು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗೋಕ್ಕಿಂತ
ಕಡಿಮೆ ನಂಗೆ ಲಾಸ್ಟ್ ರೋದಲ್ಲಿ ಏನ್ ಮಾಡ್ತಿದ್ದಾರೆ ಅನ್ನೋದು ಕಾಣಿಸೋದೇ ಇಲ್ಲ ಅಲ್ವಾ. ಅಂದ್ರೆ ನನ್ನ ಶೀಲ್ಡಿಂಗ್ ಏನಿರುತ್ತೆ ಅದು ಕಡಿಮೆ ಆಗಿದೆ ಅಂತ ಸುಮ್ನೆ ಎಕ್ಸಾಂಪಲ್ ಕೊಡ್ತಿರೋದು. ಸೊ ಎಸ್ ಏನ್ ಮಾಡುತ್ತೆ, ಮೋರ್ ಶೀಲ್ಡಿಂಗ್ ಎಫೆಕ್ಟ್ ದೆನ್ ಪಿ ದೆನ್ ಡಿ ದೆನ್ ಎಫ್. ಈ ಪುವರ್ ಶೀಲ್ಡಿಂಗ್ ಇಫೆಕ್ಟ್ ಅಂದ್ರೆ ಏನ್ ಹೇಳಿ, ಈ ಇಲೆಕ್ಟ್ರಾನ್ ಏನ್ ಬರುತ್ತಲ್ಲ ಇಲೆಕ್ಟ್ರಾನ್ ಇನ್ನ ಫುಲ್ ಮಾಡ್ತಾ ಇರುತ್ತಲ್ಲ ಪ್ರೋಟಾನ್, ಹಾಗೆ ಮಾಡದೆ ರಾಕ್ ಶೀಲ್ಡ್ ಮಾಡ್ತಾ ಇರುತ್ತೆ. ಈ ಇಲೆಕ್ಟ್ರಾನ್ಗಳು ಒಂದು ಶೀಲ್ಡಿಂಗ್ ಅನ್ನ ಕ್ರಿಯೇಟ್ ಮಾಡಿರುತ್ತೆ. ಈಗ ಇಲ್ಲೊಂದು ಗೋಡೆ ಇದೆ ಅಂತ ಅನ್ಕೊಳ್ಳಿ, ನೆಕ್ಸ್ಟ್ ಕ್ಲಾಸ್ ಅವ್ರಿಗೆ ಏನಾಗೋದಿಲ್ಲ ಹೇಳಿ, ಈ ಕ್ಲಾಸಿಗೆ ಎಂಟರ್ ಆಗಕ್ ಬಿಡೋದಿಲ್ಲ, ಇವ್ರದ್ದು ಏನ್ ಇಫೆಕ್ಟ್ ಕಡಿಮೆ ಮಾಡ್ತಾ ಇದೆ ಅಂತ, ಕಡಿಮೆ ಆಗ್ತಾ ಇದೆ ಎಫ್ ಅವ್ರದ್ದು ಅಂತ. ಈ ಪುವರ್ ಶೀಲ್ಡಿಂಗ್ ಇರೋದಕ್ಕೆ ಏನಾಗುತ್ತೆ, ಈ ಟೋಟಲ್ ಸ್ಟೋರಿ ಯಾಕೆ ಅಂದ್ರೆ, ಯಾವಾಗ ಡ್ಯೂ ಟು ಪುವರ್ ಶೀಲ್ಡಿಂಗ್ ಆಫ್ ಎಫ್ ಆರ್ ಡಿ ಸಬ್ಶೆಲ್, ಎಫ್ ಮತ್ತೆ ಡಿ ಸಬ್ಶೆಲ್ದು ಪುವರ್ ಶೀಲ್ಡಿಂಗ್ ಎಫೆಕ್ಟ್ ಇರೋದಕ್ಕೆ ಏನಾಗುತ್ತೆ, ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಹೈ ಆಗುತ್ತೆ. ಓಕೆ, ಸೊ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಶೀಲ್ಡಿಂಗ್ ಇಫೆಕ್ಟ್. ಶೀಲ್ಡಿಂಗ್ ಇಫೆಕ್ಟ್ ಹೈ ಆಯ್ತೋ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಕಡಿಮೆ ಆಗುತ್ತೆ, ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಯ್ತೋ ಶೀಲ್ಡಿಂಗ್ ಇಫೆಕ್ಟ್ ಕಡಿಮೆ ಆಗುತ್ತೆ. ಸೊ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಓಕೆ, ಸೊ ಇಲ್ಲೇನಾಗುತ್ತೆ, ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದಾಗ ಈ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಇದೆಯಲ್ಲ, ಇದು ಇಲೆಕ್ಟ್ರಾನ್ ಅನ್ನ ತನ್ನ ಕಡೆಗೆ ಫುಲ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಈ ಇಲೆಕ್ಟ್ರಾನ್ ಅನ್ನ ಫುಲ್ ಮಾಡ್ಕೊಳ್ಳುತ್ತಲ್ಲ, ಈ ಇಲೆಕ್ಟ್ರಾನ್ ಅನ್ನ ಫುಲ್ ಮಾಡ್ಕೊಳ್ಳೋ ಕೆಪಾಸಿಟಿಯನ್ನ ನಾನೇನಂತ ಕರಿತೀನಿ, ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಯಾವಾಗ ಇಲೆಕ್ಟ್ರಾನ್ ಅನ್ನ ಫುಲ್ ಮಾಡ್ಕೊಳ್ತಾ ಬಂತೋ ಅವಾಗ ಸೈಜ್ ಆಫ್ ಎಲಿಮೆಂಟ್ ಏನಿರುತ್ತೆ, ನಾನು ಸೀರೀಸ್ ಅಲ್ಲಿ ಹೋದಾಗ ಇಡೀ ಇದ್ರಲ್ಲಿ ಸೀರೀಸ್ ಅಲ್ಲಿ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಯಾಕೆಂದ್ರೆ ಇಲೆಕ್ಟ್ರಾನ್ ಅನ್ನ ಫುಲ್ ಮಾಡ್ತಾ ಮಾಡ್ತಾ ಒಂದೊಂದೇ ನ್ಯೂಕ್ಲಿಯಸ್ ಒಂದೊಂದೇ ಎಲೆಕ್ಟ್ರಾನ್ ಆಡ್ ಆದಂಗೆ ಅದನ್ನ ಹೇಳ್ಕೊಳ್ತಾ ಬರುತ್ತೆ. ಸೊ ಸೇಮ್ ಇರುತ್ತೆ. ಸೊ ಎನರ್ಜಿ ಏನಿರುತ್ತಲ್ಲ ಅದು ಸೇಮ್ ಇರುತ್ತೆ ಡ್ಯೂ ಟು ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಈ ಏನ್ ಪ್ರಾಪರ್ಟಿ ಇದೆಲ್ಲ ಇದನ್ನ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತ ಕರಿತೀವಿ. ಯಾಕೆ ಇದನ್ನ ಇಷ್ಟು ಎಕ್ಸ್ಪ್ಲೇನ್ ಮಾಡಿದೆ ಅಂದ್ರೆ, ಈ ಕನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ನಿಮ್ಗೆ ಇಡೀ ಟಾಪಿಕ್ ಅನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಈಸಿ. ಸೊ ಈ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇಂದ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಆಗ್ತಾ ಇರುತ್ತೆ ಡ್ಯೂ ಟು ಪುವರ್ ಶೀಲ್ಡಿಂಗ್ ಆಫ್ 5F 4F ಅಂತಂದ್ರು ಅದೆರಡು ಒಂದೇ, ದೇ ಆರ್ ಒನ್ ಆರ್ ಅದರ್. ಸೊ ದೇ ಆರ್ ಹ್ಯಾವಿಂಗ್ ಸೇಮ್ ಐಡೆಂಟಿಕಲ್ ರೇಡಿಯೈ, ಅಟಾಮಿಕ್ ಸೈಜ್ ಸೇಮ್ ಇರುತ್ತೆ. ಓಕೆ, ಸೊ ಈಗ ನಾನು ಸಮ್ ಅಪ್ ಮಾಡ್ತೀನಿ. ಈ ಇಡೀ ಟಾಪಿಕ್ ಡಿ ಅಂಡ್ ಎಫ್ ಬ್ಲಾಕ್ 3 ಮಾರ್ಕ್ ಡಿಸ್ಕಷನ್ ಅನ್ನ ಕನ್ಸಿಡರ್ ಮಾಡಿದ್ವಿ ನಾವು. ಸೊ ವಾಟ್ ಯು ಹ್ಯಾವ್ ಟು ಯು ಮಸ್ಟ್ ಸ್ಟಡಿ ಅನ್ನೋದನ್ನ ಹೇಳ್ತೀನಿ ನಾನು. 3 ಮಾರ್ಕ್ ಕ್ವಶನ್ಗೆ ಡೈಕ್ರೋಮೇಟ್ ಪ್ರಿಪರೇಷನ್, ಡೈಕ್ರೋಮೇಟ್, ಓಕೆ, ಪರ್ ಮ್ಯಾಂಗನೇಟ್ KMnO4, ಈ ಪ್ರಿಪರೇಷನ್ ಅನ್ನ ಮಸ್ಟ್ ಸ್ಟಡಿ, ಮಸ್ಟ್ ಸ್ಟಡಿ. ಮೋಸ್ಟ್ ಎಕ್ಸ್ಪೆಕ್ಟೇಬಲ್ ಕ್ವಶನ್ ಅದು, ಮಸ್ಟ್ ಸ್ಟಡಿ. ಇನ್ನೊಂದು ಯಾವುದು, ಗಿವ್ ರೀಸನ್, ಗಿವ್ ರೀಸನ್ ಅನ್ನ ಓದ್ಕೋಬೇಕು. ಬಟ್ ನಿಮ್ಮ ಫೋಕಸ್ ಜಾಸ್ತಿ ಇದ್ರ ಮೇಲೆ ಇರ್ಲಿ. ಗಿವ್ ರೀಸನ್ ಅನ್ನು ಏನ್ ಹೇಳಿ, ಯು ಮಸ್ಟ್ ಸ್ಟಡಿ, ಬಟ್ ಇದೇನು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಸೊ ಇದೆಲ್ಲ ನೀವೇನು ಇವತ್ತು ನಾನು ಏನ್ ಮಾಡಿದೀನಿ ಹೇಳಿ, ಹೋಲ್ ಟಾಪಿಕ್ 2 ಮಾರ್ಕ್ 3 ಮಾರ್ಕ್ 1 ಮಾರ್ಕ್ ಅಂಡ್ MCQ ಕ್ವಶನ್ ಬೇಸ್ಡ್ ಆನ್ ಯುವರ್ ಪ್ರೀವಿಯಸ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.